ನೀನು ನನ್ನ ಜೊತೆ ಇರು, ನಿನಗೆ ಎಷ್ಟು ಬೇಕಾದರೂ ಫಂಡ್ ಕೊಡ್ತೀನಿ. BR ಪಾಟೀಲ್ಗೆ ಅಭಯ ನೀಡಿದ DK ಶಿವಕುಮಾರ್. ಜಮೀರ್ ಪ್ರಕರಣ ಬೆನ್ನಲ್ಲೇ DK ಭೇಟಿಯಾಗಿದ್ದ BR ಪಾಟೀಲ್. ನೀವು ನನ್ನ ಜೊತೆ ಇರಿ, ನಿಮಗೆ ಎಷ್ಟು ಬೇಕಾದರೂ ಫಂಡ್ ನಾನು ಕೊಡ್ತೀನಿ. ಅದು ಪೊಲಿಟಿಕಲ್ ಫಂಡೋ ಮತ್ತೊಂದು ಫಂಡೋ. BR ಪಾಟೀಲ್ಗೆ ಅಭಯ ನೀಡಿದ DK ಶಿವಕುಮಾರ್. ಜಮೀರ್ ಅಹ್ಮದ್ ಪ್ರಕರಣದ ಬೆನ್ನಲ್ಲೇ DK ಭೇಟಿಯಾಗಿದ್ದ BR ಪಾಟೀಲ್. BR ಪಾಟೀಲರದ್ದು ಎನ್ನಲಾದ ಆಡಿಯೋ ಪ್ರಕರಣ, ತಮಗಾದಂತಹ ನೋವಿನ ಬಗ್ಗೆ DK ಬಳಿ ಹೇಳಿಕೊಂಡ ಪಾಟೀಲ್. ಡೋಂಟ್ ವರಿ, ನಾನಿದ್ದೇನೆ ನಿನ್ನ ಜೊತೆ ಎಂದ DK ಶಿವಕುಮಾರ್. ನಿನಗೆ ಬೇಕಾದಷ್ಟು ಫಂಡ್ ಕೊಡಿಸುವ ಜವಾಬ್ದಾರಿ ನಂದು ಎಂದಿರುವ DK. ಹಾಗಾದ್ರೆ ಪಾಟೀಲ್ ಮೂಲಕ ಸಿದ್ದು ಆಪ್ತರಿಗೆ ಚೆಕ್ಮೇಟ್ ಕೊಡೋದಕ್ಕೆ ರೆಡಿ ಆದ್ರ ಬಂಡೆ. ಸಿದ್ದು ಆಪ್ತರನ್ನ ಟಾರ್ಗೆಟ್ ಮಾಡಲು ಪಾಟೀಲ್ರನ್ನ ಅಸ್ತ್ರ ಮಾಡಿಕೊಂಡ್ರ DK. ಪೊಲಿಟಿಕಲ್ ಸ್ಟ್ರಾಟಜಿ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಮಾತಾಡಿದ್ದ ಪಾಟೀಲ್. ನೀನು ನನ್ನ ಜೊತೆ ಇರು, ನಿನಗೆ ಎಷ್ಟು ಬೇಕಾದರೂ ಫಂಡ್ ಕೊಡ್ತೀನಿ. ಸಿದ್ದರಾಮಯ್ಯರ ಸಚಿವ ಸಂಪುಟದ ಪ್ರಭಾವಿ ಸಚಿವ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಸಿದ್ದರಾಮಯ್ಯರ ಬಣದ ಸಿದ್ದು ಪರಮಾಪ್ತ ಜಮೀರ್ ಅಹ್ಮದ್ ಖಾನ್. ಸೊ ಅವರ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಅವ್ಯವಹಾರ, ಅದರಲ್ಲಿ ಜಮೀರ್ ಅಹ್ಮದ್ ರವರ ಪಾಲುದಾರಿಕೆ ಅಥವಾ ಭಾಗೀತನ, ಈ ಬಗ್ಗೆ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅದಾದ ನಂತರ BR ಪಾಟೀಲ್ ಸ್ವತಃ DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರಿಗೆ ಬೇಕಾಗಿರೋದೇನು? BR ಪಾಟೀಲ್ಗೆ ಸಮಾಧಾನ ತಂದು ಕೊಡಬೇಕು ಅಂತಾನ? ಅಲ್ಲ, ಅವರವರ ಪ್ರತ್ಯೇಕವಾದ ಉದ್ದೇಶಗಳಿರ್ತಾವೆ. ಇನ್ನು ಭೇಟಿಯಾದ BR ಪಾಟೀಲ್ಗೂ ಅವರದ್ದೊಂದು ಉದ್ದೇಶಗಳಿರ್ತಾವೆ. ಅದು DK ಶಿವಕುಮಾರ್ ಅವರಿಂದ ನಿವಾರಣೆಯಾಗಬಹುದು. ಇನ್ನು DK ಶಿವಕುಮಾರ್ ಅವರಿಗೂ ಕೂಡ ಒಂದು ಪ್ರತ್ಯೇಕ ಉದ್ದೇಶ ಇರುತ್ತೆ, ಅದು BR ಪಾಟೀಲ್ರಿಂದ ನಿವಾರಣೆ ಆಗುತ್ತಾ ಅನ್ನೋ ಲೆಕ್ಕಾಚಾರ ಈಗ ಬಂಡೆಗೆ ಇರ್ತಕ್ಕಂತಹದ್ದು. ಆದರೆ ಇದು ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ BR ಪಾಟೀಲ್ ರವರನ್ನ ಫಂಡ್ ಕೊಡಿಸ್ತೀನಿ ಅಂತೇಳಿ ಸಮಾಧಾನ ಪಡಿಸಿ, ಅವರ ಮನಸ್ಸಲ್ಲೊಂದಷ್ಟು ಭರವಸೆಯನ್ನ ಮೂಡಿಸಿ ಸಿದ್ದರಾಮಯ್ಯರ ಬಣಕ್ಕೆ ಟಕ್ಕರ್ ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕಾಗಲ್ಲ. ಈ ಅವ್ಯವಹಾರವನ್ನ ವೈಭವೀಕರಿಸೋದಕ್ಕೆ BR ಪಾಟೀಲ್ ರವರ ಸಹಕಾರ DK ಶಿವಕುಮಾರ್ ಅವರಿಗೆ ಬೇಕೇ ಬಂದಿರುತ್ತೆ, ಅಥವಾ ಬೇಕೇ ಬೇಕು. ಇನ್ನು ಈ ಅವ್ಯವಹಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ರವರು ಭಾಗಿಯಾಗಿದ್ರ ಆಗಿಲ್ವಾ ಅನ್ನೋದು BR ಪಾಟೀಲ್ ರವರು ಮತ್ತೆ ಅದೇ ತೀವ್ರತೆಯಲ್ಲೇನಾದರೂ ಆ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಬಂದರೆ ಅಲ್ಲಿ DK ಶಿವಕುಮಾರ್ ಅವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿನೇ ಡೋಂಟ್ ವರಿ, ನಾನು ಇದ್ದೇನೆ ನಿನ್ನ ಜೊತೆ ಎಂದ DK. ನಿನಗೆ ಬೇಕಾದಷ್ಟು ಫಂಡ್ ಕೊಡಿಸುವ ಜವಾಬ್ದಾರಿ ನಂದು ಎಂದಿರ್ತಕ್ಕಂತಹ DK. ಹಾಗಾದರೆ ಪಾಟೀಲ್ ಮೂಲಕ ಸಿದ್ದು ಆಪ್ತರಿಗೆ ಚೆಕ್ಮೇಟ್ ಕೊಡೋದಕ್ಕೆ ರೆಡಿ ಆದ್ರ ಕನಕಪುರದ ಬಂಡೆ. ಸಿದ್ದು ಆಪ್ತರನ್ನ ಟಾರ್ಗೆಟ್ ಮಾಡೋದಕ್ಕೆ ಪಾಟೀಲ್ರನ್ನ ಅಸ್ತ್ರ ಮಾಡಿಕೊಂಡ್ರ ಹಾಗಾದರೆ DK. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ ಮಾತಾಡಿದಂತಹ ಪಾಟೀಲ್ ಈಗ ಅದೇ ಪಾಟೀಲ್ DK ಶಿವಕುಮಾರ್ ಅವರ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.